ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಿದ್ದೀನಪ್ಪ ಅಂತ ಹೇಳಿದ್ರೆ ರಿಲೇಷನ್ಶಿಪ್ಪಲ್ಲಿ ಎಷ್ಟೋ ರೀತಿ ಅಬ್ಯೂಸ್ಗಳನ್ನು ನೋಡಿರ್ತೀರ. ಆದರೆ ಇದು ಮೋಸ್ಟ್ ಹಾರಿಫೈಯಿಂಗ್ ಕೈಂಡ್ ಆಫ್ ಅಬ್ಯೂಸ್ ಮೆಂಟಲಿ ಅಂತ ಹೇಳ್ಬೋದು. ಏನಿದು ಅಂತ ಹೇಳಿದ್ರೆ ಸೈಲೆಂಟ್ ಟ್ರೀಟ್ಮೆಂಟ್. ಎಷ್ಟೋ ಸತಿ ನಾವು ನಮ್ಮ ತಂದೆ ತಾಯಿ ಆಗಿರ್ಬೋದು ಅಥವಾ ನಮ್ಮ ಪಾರ್ಟ್ನರ್ ಆಗಿರ್ಬೋದು, ನಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಯಾವಾಗಲಾದ್ರೂ ಜಗಳ ಆಡಿದಾಗ ಅವರು ನಮಗೆ ಸೈಲೆಂಟ್ ಟ್ರೀಟ್ಮೆಂಟ್ ಕೊಟ್ಟಾಗ ಎಷ್ಟೋ ಸತಿ ನಮಗೆ ವಿಲ ಅಂತ ಒದ್ದಾಡ್ದಂಗೆ ಆಗುತ್ತೆ ಅಲ್ವಾ? ಒಂದು ಮೀನನ್ನು ನೀರಿಂದ ತೆಗೆದುಬಿಟ್ರೆ ಹೇಗೆ ಅದು ಒದ್ದಾಡುತ್ತೋ ಹಾಗೆ ನಮ್ಮ ಪರಿಸ್ಥಿತಿ ಆಗಿರುತ್ತೆ. ಆದರೆ ಇದರ ಬಗ್ಗೆ ನಾವು ಅರ್ಥನೇ ಮಾಡ್ಕೊಳ್ಳಲ್ಲ. ಇದನ್ನು ಒಂದು ಅಬ್ಯೂಸ್ ಅಂತ ಕೂಡ ಕನ್ಸಿಡರ್ ಮಾಡಲ್ಲ. ಎಲ್ಲೋ ನಾನು ತಪ್ಪು ಮಾಡಿದ್ದೀನಿ, ನನಗಿಂತ ಶಿಕ್ಷೆ ಐ ಡಿಸರ್ವ್ ಇಟ್ ಅಂತ ಅನ್ಕೋತೀವಿ. ಆದರೆ ಒಂದು ತಿಳ್ಕೊಳ್ಳಿ, ಹೆಲ್ತಿ ರಿಲೇಷನ್ಶಿಪ್ ಅಥವಾ ಹೆಲ್ತಿ ಬೌಂಡ್ರೀಸ್ ಹೇಗಿರತ್ತಪ್ಪ ಅಂತ ಹೇಳಿದ್ರೆ ಮಾತಾಡೋದಾಗಿರುತ್ತೆ. ಯಾವುದೇ ಒಂದು ರಿಲೇಷನ್ಶಿಪ್ಪಿಗೆ ಬುನಾದಿ ಏನಪ್ಪ ಅಂತ ಹೇಳಿದ್ರೆ ಕಮ್ಯುನಿಕೇಷನ್. ಅದು ಬಿಟ್ಟು ನಮಗೆ ಶಿಕ್ಷೆ ಕೊಡಲಿಕ್ಕೆ ಸೈಲೆಂಟ್ ಟ್ರೀಟ್ಮೆಂಟನ್ನು ಮಾಡಿದ್ರೆ ಅದು ಕೂಡ ಒಂದು ಅಬ್ಯೂಸ್. ಯಾವುದೇ ರೀತಿಯ ಅಬ್ಯೂಸ್ ಒಂದು ರಿಲೇಷನ್ಶಿಪ್ಪಲ್ಲಿ ಬಿಗ್ ನೋ. ಹಾಗಾಗಿ ಇವತ್ತು ನಾನು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ, ಇದರಿಂದ ಹೇಗೆ ಆಚೆ ಬರೋದು, ಇದನ್ನು ಹೇಗೆ ಕೋಪಪ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಎಕ್ಸಾಂಪಲ್, ಈಗ ನನ್ನ ತಂದೆಗೆ ನನ್ನ ಮೇಲೆ ಕೋಪ ಬರುತ್ತೆ ಅಂತ ತಿಳ್ಕೊಳ್ಳೋಣ. ಅವರು ನನಗೆ ಸೈಲೆಂಟ್ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ ಅಂತ ಹೇಳಿದ್ರೆ ಅದು ಅವರಿಗೆ ಪ್ಯಾಟ್ರನ್ ಆಗಿ ಬಂದಿರುತ್ತೆ. ಅಂತ ಹೇಳಿದ್ರೆ ಅವರ ತಂದೆ ಕೂಡ ಅವರು ಏನಾದರೂ ತಪ್ಪು ಮಾಡಿದಾಗ ಸೈಲೆಂಟ್ ಟ್ರೀಟ್ಮೆಂಟ್ ಮೂಲಕ ಇನ್ನೊಬ್ರಿಗೆ ಬುದ್ಧಿ ಕಲಿಸ್ತಾ ಇದ್ರು ಅಂತ ಹೇಳಿದ್ರೆ, ಇದು ಕೋಪಿಂಗ್ ಮೆಕ್ಯಾನಿಸಮ್ ಅಂತ ಹೇಳ್ಕೊಂಡು ನಿಮ್ಮ ತಂದೆ ಕೂಡ ಅಥವಾ ನನ್ನ ತಂದೆ ಕೂಡ ಅದೇ ರೀತಿ ಮಾಡ್ತಾ ಬರ್ತಾರೆ. ನಾವು ಏನು ಮಾಡ್ತೀವಿ, ಇದನ್ನೇ ಹೌದು ಇದು ವರ್ಕ್ ಆಗ್ತಿದೆ, ಬುದ್ಧಿ ಕಲಿಸ್ಬೋದು ಅಂತ ಹೇಳಿ ನಾವೇನು ಮಾಡ್ತೀವಿ, ಆ ಕೆಲವು ಸಮಯನ ನಮ್ಮ ಸುತ್ತಮುತ್ತ ಇರೋರ ಜೊತೆಗೆ ನಾವು ಡಿಸ್ಟೆಂಟ್ ಆಗಿ ಸೈಲೆಂಟ್ ಟ್ರೀಟ್ಮೆಂಟ್ ಕೊಟ್ಟಾಗ ಏನಾಗುತ್ತೆ ಅಂತ ಹೇಳಿದ್ರೆ ಮುಂದೆ ಇರ್ತಕ್ಕಂತಹ ವ್ಯಕ್ತಿ ಅಥವಾ ನಾವು ಸಂಬಂಧದಲ್ಲಿ ಇರ್ತಕ್ಕಂತಹ ವ್ಯಕ್ತಿಗೆ ತನ್ನ ಇರುವಿಕೆಯ ಬಗ್ಗೆ ತಾನು ಪ್ರಶ್ನೆ ಪಡಿಸೋ ಪರಿಸ್ಥಿತಿ ಹೋಗ್ಬಿಡ್ತಾರೆ. ಅಂತ ಹೇಳಿದ್ರೆ ನನ್ನ ಎಕ್ಸಿಸ್ಟೆನ್ಸ್ ಇಷ್ಟೇನಾ, ಏನಾಗ್ತಾ ಇರ್ಬೋದು, ಆ ವ್ಯಕ್ತಿಯ ಮನಸ್ಸಲ್ಲಿ ಏನಾಗ್ತಿದೆ, ನನ್ನ ಹತ್ರ ಯಾಕೆ ಮಾತಾಡ್ತಿಲ್ಲ, ನನ್ನ ಜೊತೆ ಏನಕ್ಕಿಲ್ಲ, ನನ್ನ ಜೊತೆ ಯಾಕೆ ಆ ವ್ಯಕ್ತಿ ಟೈಮ್ ಸ್ಪೆಂಡ್ ಮಾಡ್ತಾ ಇಲ್ಲ, ಅಥವಾ ನಾನು ಏನು ತಪ್ಪು ಮಾಡಿಬಿಟ್ಟೆ, ಹೇಗೆ ಕ್ಷಮೆ ಕೇಳಿ, ಹೀಗೆ ಹಲವಾರು ಆಲೋಚನೆಗಳು ಅವರ ತಲೆ ಸುತ್ತನೇ ಇರುತ್ತೆ. ಹಾಗಾಗಿ ಈ ಪ್ಯಾಟರ್ನನ್ನು ಹೇಗೆ ಬ್ರೇಕ್ ಮಾಡೋದು, ನಿಮ್ಗೆ ಯಾರು ಸೈಲೆಂಟ್ ಟ್ರೀಟ್ಮೆಂಟ್ ಕೊಡ್ತಾ ಇದ್ರೆ ಏನು ಮಾಡಬೇಕು ಅಂತಂದರೆ ಏನು ಮಾಡಿ ಅಂತ ಹೇಳಿದ್ರೆ, ಮೊದಲನೇದಾಗಿ ಅದು ನಿಮ್ಮ ತಪ್ಪಲ್ಲ. ನೋಡಿ, ಈಗ ನನಗೆ ನಿನಗೆ ಜಗಳ ಆಯಿತು ಅಂತ ಇಟ್ಕೊಳ್ಳೋಣ, ನಾನು ಹೇಗೆ ರಿಯಾಕ್ಟ್ ಮಾಡ್ತೀನಿ ಅನ್ನೋದು ನಿಮ್ಮ ರೆಸ್ಪಾನ್ಸಿಬಿಲಿಟಿ ಅಲ್ಲ. ಆದರೆ ನಾನು ಅದನ್ನು ಹೇಗೆ ತಗೋತೀನಿ ಅನ್ನೋದನ್ನ ರೆಸ್ಪಾನ್ಸಿಬಲ್. ಈಗ ಎಕ್ಸಾಂಪಲ್, ಯಾರೋ ಒಬ್ಬರು ಬಂದ್ಬಿಟ್ಟು ನಿಮ್ಗೇನೋ ಒಂದು ಗಿಫ್ಟ್ ಕೊಡ್ತಾರೆ, ನಿಮ್ಗೆ ಇಷ್ಟ ಆದರೆ ನೀವು ತಗೋತೀರಾ. ಬಲವಂತ ಮಾಡಿ ಯಾರಾದರೂ ಕೊಡಲಿಕ್ಕೆ ಸಾಧ್ಯನಾ, ಅಥವಾ ಇಟ್ಕೊಳ್ಳೇಬೇಕು ಹಾಕೊಳ್ಳೇಬೇಕು ಅಂತ ಯಾರು ನಿಮಗೆ ಬಲವಂತ ಮಾಡಲಿಕ್ಕೆ ಸಾಧ್ಯನಾ? ಇಲ್ಲ ಅಲ್ವಾ? ಸೊ ಅದು ರಿಸೀವರ್. ಎಕ್ಸಾಂಪಲ್, ಯಾರೋ ನಿಮ್ಗೆ ಕಾಲ್ ಮಾಡ್ತಿರ್ತಾರೆ ಬೇಡದ ವ್ಯಕ್ತಿ, ಅದು ನಿಮ್ಮ ಆಪ್ಷನ್ ಆಗಿರುತ್ತೆ ತಗೋಬೇಕಾ ಬೇಡವಾ ಅಂತ. ಸೊ ಯಾವಾಗ ನಾವು ರಿಸೀವಿಂಗ್ ಓಪನ್ನ ಹ್ಯಾಂಡಲ್ ಮಾಡ್ತೀವೋ ಅದು ನಮಗೆ ಬರಲಿಕ್ಕೆ ಸಾಧ್ಯ. ಯಾವುದೇ ರೀತಿಯ ಅಬ್ಯೂಸ್ ಆಗಿರ್ಬೋದು, ಯಾವುದೇ ರೀತಿಯ ಇಗ್ನೋರೆನ್ಸ್ ಆಗಿರ್ಬೋದು, ನಮಗೆ ಅದು ಯಾವ ರೀತಿಯಲ್ಲೂ ಮ್ಯಾಟರ್ ಆಗಲ್ಲ ಅಂತ ನಾವು ಯಾವಾಗ ನಮ್ಮ ಬಾಗಿಲ ನಾವು ಮುಚ್ತೀವೋ ಯಾರೇ ಆಗಿರಲಿ ಒಳಗೆ ಬರಲಿಕ್ಕೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಹಾಗಾಗಿ ಇಂತಹ ಒಂದು ಅಬ್ಯೂಸ್ ಆಗಿರ್ಬೋದು, ಇಂತಹ ಒಂದು ಎಮೋಷ್ನಲ್ ಡ್ಯಾಮೇಜನ್ನು ನೀವು ಕನ್ಸಿಡರ್ ಮಾಡಲಿಕ್ಕೆ ಹೋಗಬೇಡಿ. ಯಾರಾದರೂ ನಿಮಗೆ ಡಿಸ್ರೆಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ಯಾರೋ ಎಮೋಷ್ನಲಿ ಅಬ್ಯೂಸ್ ಮಾಡ್ತಿದ್ದಾರೆ, ಸೈಲೆಂಟ್ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ ಅಂತ ಹೇಳಿದ್ರೆ ನಿಮ್ಮ ಲೈಫಲ್ಲಿ ನೀವು ಬ್ಯುಸಿ ಆಗೋದನ್ನು ಕಲ್ತ್ಕೊಳ್ಳಿ. ಫ್ರೆಂಡ್ಸ್ ಜೊತೆ ಆಚೆ ಹೋಗೋದಾಗಿರ್ಬೋದು, ಆಚೆ ಸುತ್ತ ಇರ್ತಕ್ಕಂಥ ನಿಮ್ಮ ಸಂಗಾತಿ ಒಂದೇ ಅಲ್ಲ, ಅದು ಬಿಟ್ಟು ನಿಮ್ಮ ಫ್ರೆಂಡ್ಸ್ ಇದ್ದಾರೆ, ನಿಮಗೆ ಸೋಷಿಯಲ್ ಸರ್ಕಲ್ ಇದೆ, ಯಾವುದೋ ಒಂದು ಫ್ರೆಂಡನ್ನು ಮೀಟ್ ಮಾಡೋದಾಗಿರ್ಬೋದು, ಒಂದು ಕಾಫಿ ಕುಡಿಯೋದಾಗಿರ್ಬೋದು, ಹೋಗಿ ನೈಲ್ಸ್ ಮಾಡಿಸ್ಕೊಳ್ಳೋದಾಗಿರ್ಬೋದು, ಅಥವಾ ಒಂದು ಮಸಾಜ್ ತೊಗೊಳ್ಳೋದಾಗಿರ್ಬೋದು, ಜಿಮ್ಮಿಗೆ ಹೋಗಿ ವರ್ಕೌಟ್ ಮಾಡೋದಾಗಿರ್ಬೋದು, ಗಾಲ್ಫ್ ಆಡೋದಾಗಿರ್ಬೋದು, ಕ್ರಿಕೆಟ್ ಆಡೋದಾಗಿರ್ಬೋದು, ಯಾವುದೋ ಒಂದು ನಿಮ್ಮನ್ನು ಇಟ್ ವಿಲ್ ಕೀಪ್ ಯು ಗೋಯಿಂಗ್ ಅಂತಂದರೆ ಗೋ ಫಾರ್ ಇಟ್. ತಕ್ಷಣವೇ ಆ ಮೈಂಡ್ ಪ್ಯಾಟ್ರನನ್ನು ಬ್ರೇಕ್ ಮಾಡಿ ತಕ್ಷಣ ಏನಾದರೂ ಒಂದು ಡಿಸ್ಟ್ರಾಕ್ಷನನ್ನು ನಿಮಗೆ ನೀವು ಕಂಡುಕೊಳ್ಳಿ. ಮತ್ತು ಯಾವತ್ತೂ ತಿಳ್ಕೊಳ್ಳಿ, ಮತ್ತೆ ವಾಪಸ್ ಬಂದು ನಿಮ್ಮ ಹತ್ರ ಮಾತಾಡ್ತಾರೆ ಅಂತ ಹೇಳಿದ್ರೆ ಹೇಳಿ, ನೆಕ್ಸ್ಟ್ ಟೈಮ್ ಈ ಥರ ನೀನು ಮಾಡಿದ್ರೆ ಖಂಡಿತವಾಗ್ಲೂ ನನ್ನ ಜೀವನದಲ್ಲಿ ಇದಕ್ಕೆ ಅವಕಾಶನೇ ಇಲ್ಲ ಅಂತ. ಯಾಕಂತ ಹೇಳಿದ್ರೆ ಬೌಂಡ್ರಿ ಹಾಕೋದ್ರ ಬಗ್ಗೆ ನಾನು ಯಾವಾಗಲೂ ಹೇಳ್ಕೊಡ್ತಾ ಇರ್ತೀನಿ. ಯಾವುದನ್ನು ನೀವು ತಗೋತೀರಾ ಒಂದು ಸಂಬಂಧದಲ್ಲಿ, ಯಾವುದನ್ನು ತಗೊಳ್ಳಲ್ಲ ಅನ್ನೋದನ್ನ ತುಂಬ ಓಪನ್ ಆಗಿ ಮಾತಾಡಬೇಕಾಗುತ್ತೆ. ಯಾವಾಗ ಎಲ್ಲವನ್ನು ನಾವು ವೆಲ್ಕಮ್ ಮಾಡ್ತಾ ಹೋಗ್ತೀವಿ, ನಮ್ಮ ಜೀವನದಲ್ಲಿ ಯಾರು ಏನು ಬೇಕಾದರೂ ಮಾಡ್ಬೋದು ಅನ್ನೋದನ್ನ ನಾವು ಅಂದ್ಕೊಂಡ್ಬಿಡ್ತಾರೆ. ಹಾಗಾಗಿ ಬೌಂಡ್ರೀಸನ್ನು ಹಾಕೋದನ್ನು ಕಲ್ತ್ಕೊಳ್ಳಿ. ಯಾವುದನ್ನು ನಾವು ರಿಲೇಷನ್ಶಿಪ್ಪಲ್ಲಿ ಸಹಿಸ್ಕೋತೀವಿ, ಯಾವುದನ್ನು ಸಹಿಸ್ಕೊಳ್ಳಲ್ಲ ಅನ್ನೋದನ್ನು ತುಂಬ ಕ್ಲಿಯರ್ ಆಗಿರಬೇಕು. ಮತ್ತು ಸಂಗಾತಿಗೆ ಕೂತು ನಿಧಾನವಾಗಿ ತಿಳಿಸಿ, ನೋಡು ಯಾವತ್ತೇ ತಿಳ್ಕೊ, ನನಗೆ ನಿನಗೆ ಮನಸ್ತಾಪ ಆಗಿದೆ ಅಂತ ಹೇಳಿದ್ರೆ ಅದನ್ನು ಮಾತಾಡಿ ಮನಸ್ಸಿಂದ ಇರ್ತಕ್ಕಂತಹ ಕೆಟ್ಟ
ರೂಟನ್ನು ತೆಗೆದು ಆಚೆ ಹಾಕಬೇಕು ಹೊರತು ಅದನ್ನು ಬ್ರೀಡ್ ಮಾಡೋಕ್ಕೆ ಬಿಡಬಾರ್ದು. ಯಾವಾಗ ನಾವು ಮಾತಾಡದೆ ಡಿಸ್ಟೆಂಟ್ ಆಗ್ತಾ ಹೋಗ್ತೀವೋ ನಿನ್ನ ಮನಸ್ಸಲ್ಲಿ ಏನಾಗ್ತಿದೆ ಅಂತ ಗೊತ್ತಿಲ್ಲ. ಅದೇ ಟೈಮಲ್ಲಿ ನಾನು ಕೂಡ ಇನ್ನೂ ನಿನ್ನಿಂದ ದೂರ ಹೋಗ್ತೀನಿ ಹೊರತು ನಿನ್ನ ಹತ್ರ ಬರಲಿಕ್ಕೆ ನಾನು ಪ್ರಯತ್ನ ಬಿಡಲ್ಲ. ಮತ್ತು ಯಾವತ್ತೂ ಅಷ್ಟು ಯಾರೋ ನಿಮ್ಮಿಂದ ಸ್ಪೇಸನ್ನು ತೊಗೊಂಡ್ರೆ ಅದನ್ನು ವೆಲ್ಕಮ್ ಮಾಡಿ. ಯಾಕಂತ ಹೇಳಿದ್ರೆ ನೋಡಿ, ನಿಮ್ಮ ಜೀವನದಲ್ಲಿ ಹೇಗೆ ಆ ವ್ಯಕ್ತಿ ನನ್ನ ಜೀವನದಲ್ಲಿ ಇರಬೇಕು ಅಂತ ನಿಮ್ಗೆ ಆಸೆ ಇದೆಯೋ ಅದು ಕೂಡ ಅವರ ಚಾಯ್ಸ್ ಆಗಿರುತ್ತೆ, ನೀವು ಇರಬೇಕೋ ಬೇಡವೋ ಅನ್ನೋದು. ಯಾಕಂತ ಹೇಳಿದ್ರೆ ನೋಡಿ, ಒಂದು ಹೇಳ್ತೀನಿ, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನೀವು ಒಂದು ಅಮೂಲ್ಯವಾಗಿರ್ತಕ್ಕಂಥ ವ್ಯಕ್ತಿ ಆಯಿತಾ. ನಿಮ್ಮನ್ನು ಇಟ್ಕೊಳ್ಳೋರಿಗೆ ಜೀವನ ನಿಜವಾಗ್ಲೂ ಅವರ ಲೈಫ್ ಬ್ಲೆಸ್ಸಿಂಗ್ ಹೊರತು ನಿಮಗೆ ಯಾರಿಂದನೂ ನಿಮ್ಮನ್ನು ಕಂಪ್ಲೀಟ್ ಮಾಡಲಿಕ್ಕೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಹಾಗಾಗಿ ಒಂದು ತಿಳ್ಕೊಳ್ಳಿ, ನೀವು ತುಂಬಾ ವ್ಯಾಲ್ಯೂಯಬಲ್ ಪರ್ಸನ್. ಸೊ ಹಾಗಾಗಿ ಅವರು ನಿಮ್ಮಿಂದ ದೂರ ಉಳಿಬೇಕು ಅಂತ ಅನಿಸಿದ್ರೆ ಖಂಡಿತವಾಗ್ಲೂ ಅದನ್ನು ರೆಸ್ಪೆಕ್ಟ್ ಮಾಡಿ ನಿಮ್ಮ ಜೀವನದಲ್ಲಿ ನೀವು ಬ್ಯುಸಿ ಇರೋದನ್ನು ಕಲ್ತ್ಕೊಳ್ಳಿ. ಸೈಲೆಂಟ್ ಟ್ರೀಟ್ಮೆಂಟ್ ಅನ್ನೋದು ಕೂಡ ಒಂದು ಅಬ್ಯೂಸ್ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ನಾನು ಮುಕ್ತಾಯಗೊಳಿಸ್ತಿದ್ದೀನಿ. ಧನ್ಯವಾದಗಳು.